ಎಲ್ಲರಿಗೂ ನಮಸ್ಕಾರ. ಜೀವನ ಪಾಠಗಳ ಕನ್ನಡ ಮನೆ ಮುಕ್ತಿಸ್ಪಿಯರ್ಗೆ ಸ್ವಾಗತ. ಇಂದು ರಾಮನ ಜೀವನದಿಂದ ಒಂದು ದೊಡ್ಡ ಪಾಠ ತಿಳಿಯೋಣ. ಆ ಪಾಠ ಏನು ಅಂದರೆ ತಾಳ್ಮೆ. ಜೀವನದಲ್ಲಿ ಒಳ್ಳೆಯವರಾಗಿದ್ದರು, ಸತ್ಯವಂತರಾಗಿದ್ದರು, ಧರ್ಮದ ದಾರಿಯಲ್ಲಿ ನಡೆದರೂ ಅವರಿಗೆ ಯಾಕೆ ಕಷ್ಟಗಳು ಬರ್ತವೆ ಎಂದು ಒಮ್ಮೆಯಾದರೂ ಯೋಚಿಸಿದ್ದೀರಾ? ಈ ಪ್ರಶ್ನೆಗೆ ಉತ್ತರ ರಾಮನ ಜೀವನದಲ್ಲಿ ಸಿಗುತ್ತದೆ. ರಾಮನು ಸಾಮಾನ್ಯ ವ್ಯಕ್ತಿಯಲ್ಲ, ಅಯೋಧ್ಯೆಯ ರಾಜಕುಮಾರ. ಅವನಿಗೆ ರಾಜ್ಯಾಭಿಷೇಕ ಆಗಬೇಕಿತ್ತು, ರಾಜನಾಗಿ ಸುಖವಾಗಿ ಇರಬೇಕಿತ್ತು. ಆದರೆ ಒಂದು ದಿನದಲ್ಲಿ ಅವನ ಜೀವನ ಬದಲಾಗಿ ಹೋಯಿತು. ಅವನು 14 ವರ್ಷ ವನವಾಸಕ್ಕೆ ಹೋಗಬೇಕಾಯಿತು. ನಾವು ರಾಮನ ಜಾಗದಲ್ಲಿ ಇದ್ದಿದ್ದರೆ ಏನು ಮಾಡ್ತಾ ಇದ್ವು? ಕೋಪ ಮಾಡ್ಕೋತಿದ್ವು, ಅನ್ಯಾಯ ಅಂತ ಕೂಗಿ ಹೇಳ್ತಿದ್ವು, ರಾಜ್ಯವನ್ನು ಬಲದಿಂದ ತೆಗೆದುಕೊಳ್ತಾ ಇದ್ವು. ರಾಮನು ಹಾಗೆ ಮಾಡಲಿಲ್ಲ. ಅವನು ಕೋಪ ಮಾಡಿಕೊಳ್ಳಲಿಲ್ಲ, ರಾಜ್ಯ ಬೇಕೆಂದು ಆಸೆ ಪಡಲಿಲ್ಲ, ಯಾರನ್ನೂ ದೂರಲಿಲ್ಲ, ಯುದ್ಧ ಮಾಡಲಿಲ್ಲ. ಆದರೆ ರಾಮ ಒಂದು ಉತ್ತಮ ಕೆಲಸ ಮಾಡಿದನು. ತಾಳ್ಮೆಯಿಂದ ಇದ್ದು ತಂದೆಯ ಮಾತನ್ನು ಗೌರವಿಸಿದನು. ಪರಿಸ್ಥಿತಿಯನ್ನು ಒಪ್ಪಿಕೊಂಡು ಸೀತೆ ಮತ್ತು ಲಕ್ಷ್ಮಣನೊಡನೆ ಕಾಡಿಗೆ ಸಂತೋಷದಿಂದಲೇ ಹೊರಟು. 14 ವರ್ಷ ಅರಣ್ಯದಲ್ಲಿ ಜೀವನ ಸುಲಭವಲ್ಲ. ರಾಜವೈಭೋಗದಲ್ಲಿ ಬೆಳೆದವನಿಗೆ ವನವಾಸ ತುಂಬ ಕಷ್ಟ. ಅಂತಹದರಲ್ಲಿ ರಾವಣನು ಮೋಹದಿಂದ ಮೋಸದಿಂದ ಮಾರು ವೇಷದಲ್ಲಿ ಸೀತೆಯನ್ನು ಅಪಹರಿಸಿದನು. ಇದು ರಾಮನ ಜೀವನದಲ್ಲಿ ಮರೆಯಲಾಗದ ನೋವು. ಆದರೂ ತಾಳ್ಮೆಯನ್ನು ಕಳೆದುಕೊಳ್ಳದೆ ಸೀತೆಯನ್ನು ಹುಡುಕಿದನು. ಸೀತೆಯನ್ನು ಹುಡುಕಲು ಹನುಮಂತನನ್ನು ಲಂಕೆಗೆ ಕಳುಹಿಸಿದನು. ಸೇನೆ ಸೇರಿಸಿದನು. ಕೊನೆಗೆ ವಾನರ ಸೇನೆಯ ಸಹಾಯದಿಂದ ರಾವಣನೊಂದಿಗೆ ಯುದ್ಧ ಮಾಡಿದನು. ಅಷ್ಟೊಂದು ಕಷ್ಟ, ದುಃಖ, ಸಮಸ್ಯೆ ಬಂದರೂ ರಾಮನು ಒಂದು ದಿನವೂ ಧರ್ಮವನ್ನು ಬಿಡಲಿಲ್ಲ, ತಾಳ್ಮೆಯನ್ನು ಕಳೆದುಕೊಳ್ಳಲಿಲ್ಲ, ಮಿಗಿಲಾಗಿ ಸತ್ಯವನ್ನೂ ಬಿಡಲಿಲ್ಲ. ಕೊನೆಯಲ್ಲಿ ಏನಾಯಿತು? ಅವನೇ ಅಯೋಧ್ಯೆಯ ರಾಜನಾದ. ಸತ್ಯಮೇವ ಜಯತೆ ಎಂಬಂತೆ ಕೊನೆಯಲ್ಲಿ ಸತ್ಯವೇ ಗೆದ್ದಿತು, ಧರ್ಮವೇ ಗೆದ್ದಿತು, ತಾಳ್ಮೆಯೇ ಗೆದ್ದಿತು. ರಾಮನು ಕೇವಲ ಅವತಾರವಲ್ಲ, ಮಹಾನ್ ಪುರುಷೋತ್ತಮ. ರಾಮ ನಮ್ಮ ಬದುಕಿಗೆ ಹೇಗೆ ಆದರ್ಶ ತಿಳಿದುಕೊಳ್ಳೋಣ. ಕೊಟ್ಟ ಮಾತನ್ನು ಮುರಿಯಬೇಡ. ರಾಮನು ತಂದೆಗೆ ಕೊಟ್ಟ ಮಾತಿನಂತೆ ವನವಾಸಕ್ಕೆ ಹೋದ. ರಾಜ್ಯ ಬಿಟ್ಟನೇ ಹೊರತು ಮಾತು ಬಿಡಲಿಲ್ಲ. ಸ್ತ್ರೀ ಶಕ್ತಿಗೆ ಗೌರವ ಕೊಡು. ಸೀತೆಯ ಮರ್ಯಾದೆಗಾಗಿ ರಾಮನು ಯುದ್ಧವನ್ನೇ ಮಾಡಿದ. ಸಹೋದರ ಸಂಬಂಧ ಎಂದರೆ ಇದೆ. ಲಕ್ಷ್ಮಣ ಜೊತೆಗಿದ್ದ, ಭರತ ಪಾದುಕೆ ಹಿಡಿದ. ಒಬ್ಬ ನಾಯಕ ಹೇಗಿರಬೇಕು? ಧರ್ಮದಿಂದ ರಾಜ್ಯವಾಳಬೇಕು. ಸಾಮಾನ್ಯ ಪ್ರಜೆಗೂ ಪ್ರಾಮುಖ್ಯತೆ ಕೊಟ್ಟ. ತಂದೆ ತಾಯಿಯರ ಮಾತೆಂದರೆ ದೇವರ ಮಾತು ಎಂಬುದು ಇಂದಿನ ಮಕ್ಕಳಿಗೊಂದು ಪಾಠ. ರಾಮನು ಕಾಡಿಗೆ ಹೋದ, ತಲೆಬಾಗಲಿಲ್ಲ, ಮನಸ್ಸು ಮುರಿಯಲಿಲ್ಲ. ರಾಮನ ಜೀವನ ನಮಗೆ ಹೇಳುವ ದೊಡ್ಡ ಪಾಠ ಏನು ಗೊತ್ತಾ? ತಕ್ಷಣ ಗೆಲುವು ಸಿಗದಿದ್ದರೆ ನಾವು ಸೋತಿದ್ದೇವೆ ಅರ್ಥ ಅಲ್ಲ. ತಕ್ಷಣ ಫಲ ಸಿಗದಿದ್ದರೆ ನಾವು ತಪ್ಪು ದಾರಿಯಲ್ಲಿ ಇದ್ದೇವೆ ಎಂಬರ್ಥವೂ ಅಲ್ಲ. ಕಷ್ಟ ಬಂದರೆ ಜೀವನ ನಮ್ಮನ್ನು ಪರೀಕ್ಷಿಸುತ್ತಿದೆ ಎಂಬ ಅರ್ಥ. ಸಮಸ್ಯೆ ಬಂದರೆ ನಾವು ಇನ್ನೂ ಬಲಿಷ್ಠರಾಗಬೇಕೆಂಬ ಸೂಚನೆ. ತಾಳ್ಮೆ ಇದ್ದರೆ ಸಮಯ ನಮ್ಮ ಪರವಾಗಿರುತ್ತದೆ. ಸತ್ಯ ಇದ್ದರೆ ಕೊನೆಯಲ್ಲಿ ಗೆಲುವು ನಮ್ಮದೇ ಆಗುತ್ತದೆ. ಆದ್ದರಿಂದ ಜೀವನದಲ್ಲಿ 3 ವಿಷಯ ನೆನಪಿಡಿ. ಸತ್ಯ ಬಿಡಬೇಡಿ, ಧರ್ಮ ಬಿಡಬೇಡಿ, ತಾಳ್ಮೆ ಕಳೆದುಕೊಳ್ಳಬೇಡಿ. ರಾಮನಂತೆ ಬದುಕುವುದು ಕಷ್ಟ, ಆದರೆ ರಾಮನ ಗುಣಗಳನ್ನು ಅನುಸರಿಸುವುದು ಸಾಧ್ಯ. ನಾವು ರಾಮನಂತೆ ಆಗಬೇಕಿಲ್ಲ, ರಾಮನ ಗುಣಗಳಲ್ಲಿ ಒಂದಾದರೂ ನಮ್ಮ ಜೀವನದಲ್ಲಿ ಬಂದರೆ ನಮ್ಮ
ಜೀವನವೇ ಬದಲಾಗುತ್ತದೆ. ಮುಂದಿನ ರಾಮ ಜೀವನ ಪಾಠದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.